ಮಾಡಬೇಕಾಗುತ್ತೆ ಯಾಕಂದ್ರೆ ಈ ಕಡೆ ತಾಯಿನೂ ಇಂಪಾರ್ಟೆಂಟ್ ಮಗುನೂ ಇಂಪಾರ್ಟೆಂಟ್ ಎಲ್ಲರೂ ಮಗುನೂ ಬೇಕು ನಮ್ಮಲ್ಲೆಲ್ಲ PSC ಕಡೆ ಆಗ್ತದೆ ಸರ್ ಅಲ್ಲಿ ಹೈ ರಿಸ್ಕ್ ಕೇಸ್ ಇದೆ ನಮ್ಮ ಕಡೆ ಈಗ ಸತ್ತಿರೋದು ಫ್ಲೂಯಿಡ್ ಈಗ ರಿಪೋರ್ಟ್ ಅಲ್ಲಿ ನಿಮ್ಗೆ CM ಕೊಟ್ಟಿರೋ ಇದರಲ್ಲಿ ಅದ್ರ ಮೇಲೆ ಸಸ್ಪೆಂಡ್ ಯಾಕೆ ಮಾಡೋದು ಮತ್ತೆ ಇವನ್ನ ಸಸ್ಪೆಂಡ್ ಯಾಕೆ ಮಾಡೋದು ಸರ್ಕಾರ ಮಾಡಿದೆಯಲ್ಲಮ್ಮ ಈಗ ಅವ್ರಿಗೆ ಕನ್ಫರ್ಮ್ ಆಗಿಲ್ಲ ಅಂತ ಹೇಳಿದ್ರೆ ಸಸ್ಪೆಂಡ್ ಯಾಕೆ ಮಾಡ್ಬೇಕು ಅವ್ರ ಮೇಲೆ ಆ ಕಂಪನಿನ ಬ್ಲ್ಯಾಕ್ ಲಿಸ್ಟ್ ಯಾಕೆ ಮಾಡ್ಬೇಕು ಈಗ ನೀವ್ ಹೇಳೋದಕ್ಕೂ ಅದಕ್ಕೂ ವಿರುದ್ಧ ನೀವು ತಪ್ಪು ಮಾಡಿದ್ದೀರಾ ಈಗ ಆಪರೇಷನ್ ಥಿಯೇಟರ್ ಅಲ್ಲಿ ಕ್ಲೀನ್ನೆಸ್ ಇಲ್ವಾ ಇದು ಇದೆಲ್ಲ ಮಾಡಿದ್ದೀರಾ ಅದು ಎಷ್ಟು ದಿನಕ್ಕೆ ಒಂದ್ಸರಿ ಮಾಡ್ತೀರಾ ಓಟಿನ ಎವ್ರಿ ಮಂತ್ ನಾವು ಸ್ಯಾಂಪಲ್ಸ್ ತಗೊಳ್ತೀವಿ ಆಫ್ಟರ್ ಎವ್ರಿ ಓಟಿ ನಾವು ಫ್ಯೂಮಿಗೇಷನ್ ಮಾಡ್ತೀವಿ ಸರ್ ಎವ್ರಿ ಮಂತ್ ಸ್ಯಾಂಪಲ್ಸ್ ತಗೊಂಡ್ರೆ ನಮ್ಮ ಹತ್ರ ಕಲ್ಚರ್ ರಿಪೋರ್ಟ್ಸ್ ಎಲ್ಲ ಮಾಡಿದಾರೆ ಅನ್ನೋದಕ್ಕೆ ರೆಕಾರ್ಡ್ ಏನಾದ್ರು ಅಲ್ಲ ಅದು ಚಾರ್ಟ್ ಬರಬೇಕಲ್ಲ ಯಾವ ಡೇಟಲ್ಲಿ ಓಟಿ ಬಂದ್ ಮಾಡಿದ್ಯಪ್ಪ ಬಂದ್ ಮಾಡಿರೋದ್ರಿಂದ ಇನ್ನೂ ಸಮಸ್ಯೆಗಳು ಜಾಸ್ತಿ ಆಗಿದೆ ಅದೇ ಒಂದರಲ್ಲಿ ನಡೀತಾ ಇದೆ ಈಗ ಎಲ್ಲ ಓಟಿ ನಡೀತಾ ಇದೆ OBG ಆಬ್ಸ್ಟೆಟಿಕ್ಸ್ ಒಂದೇ ಆ ಓಟಿ ಬ್ಲಾಕ್ ಮಾಡಿ ಮಿಕ್ಕಿದ ಓಟಿಯಲ್ಲಿ ಎಲ್ಲ ಕೇಸು ಮಾಡ್ತಾ ಇದ್ದಾರೆ ಅಂತ ಕೇಸಸ್ ನಡೀತಾ ಇದಾವೆ ಈ ಓಟಿ ಮುಚ್ಚಿದೆ ಯಾಕೆ ಅದೇ ಏನೋ ಡೌಟ್ ಇದೆ ಕಲ್ಚರ್ ರಿಪೋರ್ಟ್ ಕಾಯ್ತಾ ಇದೀವಿ ಸರ್ ಎಲ್ಲ ಬಂತು ಮೇಡಮ್ ಅದು ಕೂಡ ಬಂತು ಸರ್ ಇದು ಕ್ಲಿನಿಕ್ ಸರ್ ನವೆಂಬರ್ದು ಬಂದಿದೆ ಇದು ನಾವು ಏನು ಮಾಡಿದ್ವಿ ಸರ್ ಇದು ಅದಾದ ರಿಪೋರ್ಟ್ ಈಗ ನೆಗೆಟಿವ್ ಸರ್ ಇದು 12ನೇ ತಾರೀಕಿಂದ ನಾವು ಬೇರೆ ಓಟಿನಲ್ಲಿ ಪೇಷಂಟ್ ತೊಂದರೆ ಆಗದೆ ಡೈಲಿ ಡೆಲಿವರಿ ಸರ್ ಇಷ್ಟೆಲ್ಲ ಹಾಕಬೇಕು ಡೆಲಿವರಿ ಸರ್ ಡೈಲಿ 9 ಸರಿ ಓಟ್ ಅಲ್ಲದೆ ಆ ಓಟಿ ಹೇಳಿ ಅದೇ ಆ ಓಟಿ ಮೇಡಮ್ ಹೊರಗಡೆ 2 ಕಡೆ ಮಾಡ್ತೀವಿ ಆಲ್ ಕಲ್ಚರ್ ರಿಪೋರ್ಟ್ ನೆಗೆಟಿವ್ ಸರ್ ಇವತ್ತು ಹೊರಗಡೆನೂ ಮಾಡ್ತೀವಿ ಓಪನ್ ಮಾಡಿ ಮತ್ತೆ ಹಂಗಾರೆ ಇದನ್ನು ಸರ್ ಈಗ ಓಪನ್ ಮಾಡ್ತೀವಿ ಮತ್ತೆ ಸತ್ತಿದ್ದೇನೆ ಮೆಡಿಸಿನ್ ತರ್ತೀವಿ ಮತ್ತೆ ಇನ್ನೊಂದು ಬ್ಯಾನ್ ಮಾಡಿದ್ದೀವಿ ಆದರೂ ಕೂಡ ಇಲ್ಲಿ ನಾವು ಬಳಸಿದ್ದೀವಿ ಅನ್ನೋದು ಆ್ಯಕ್ಚುಯಲ್ ರಿಪೋರ್ಟ್ ಏಪ್ರಿಲಿಂದ ಬ್ಯಾನ್ ಆಗಿದೆ ಸರ್ ಮಾರ್ಚಿಂದ ಮತ್ತೆ ನಮಗೆ ಅಕ್ಟೋಬರ್ ಮತ್ತೆ ರಿಲೀಸ್ ಮಾಡಿ ಬ್ಯಾನ್ ಆಗಿದ್ದನ್ನು ಯಾಕೆ ಮತ್ತೆ ಯಾವ ಆರ್ಡರ್ ಬಂದಿದೆ ಏನಂತ ಇದನ್ನು ಯೂಸ್ ಮಾಡಿ ಅಂತ ಬ್ಯಾನ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಬ್ಯಾನ್ ಆಗಿದೆ ಅಂತಲ್ಲ ಅಲ್ಲ ಸೆಂಟ್ರಲ್ ಲ್ಯಾಬ್ರೇಟರಿಯಿಂದ ಟೆಸ್ಟ್ ಮಾಡಿಸಿದ್ದಾರೆ ನೋಡಪ್ಪ ನಾವು ಸೆಂಟ್ರಲ್ ಗೌರ್ಮೆಂಟ್ ಶೋಭಾ ಅವರು ಹೇಳಿದ್ದಾರೆ ಬೆಂಗಾಲ್ ಗೌರ್ಮೆಂಟ್ ಬ್ಯಾಚ್ ಪ್ರಾಬ್ಲಮ್ ಇದೆ ಅಂತ ಬ್ಯಾಚ್ ವಾಪಸ್ ಅದು ಗೊತ್ತಿದೆ ಬ್ಯಾಚ್ ಬಿಟ್ಬಿಟ್ಟು ಉಳಿದ ಫಾರ್ಮಾ ಅವರು ಟೆಸ್ಟ್ ಮಾಡಿಸಿ ನಮ್ಗೆ ಏನು ತಪ್ಪಿಲ್ಲ ಅಂತ ಮತ್ತೆ ಅವ್ರು ಓಪನ್ ಮಾಡಿಸ್ಕೊಂಡು ಮತ್ತೆ ಕಳಿಸಿ ಸರ್ ರಿಯಾಕ್ಷನ್ ಆದ ತಕ್ಷಣ ಇಮಿಡಿಯೇಟ್ ಕಳಿಸ್ತೀವಿ ಸರ್ ನಾವು ಬೆಂಗಳೂರಿಗೆ ಇಷ್ಟು ಪೇಷಂಟ್ಸ್ ವಿತ್ ಪೇಷಂಟ್ಸ್ ಕಳಿಸಿದ್ದ ಏನು ರಿಯಾಕ್ಷನ್ ಏನಾಯ್ತಮ್ಮ ಅದು ಫೀವರ್ ಎಷ್ಟು ಮತ್ತೆ BP ಫಾಲ್ ಆಗಿ ಮತ್ತೆ LFT ಅಂದ್ರೆ ಲಿವರ್ ಫಂಕ್ಷನ್ ಟೆಸ್ಟ್ ಅದರಲ್ಲೆಲ್ಲ ಏರುಪೇರು ಆಗಿದೆ ಸರ್ ಮತ್ತೆ ಯೂರಿಯಾ ಕ್ರಿಯೇಟಿನಿನ್ ನಮ್ದು ಏನು ಕಿಡ್ನಿ ಫಂಕ್ಷನ್ ಟೆಸ್ಟ್ ಇದೆ ಸರ್ ಎಲ್ಲನೂ ಆಲ್ಟರ್ ಆಯಿತು ಸರ್ ವಿತಿನ್ 12 to 24 hours ಆಲ್ ಪೇಷಂಟ್ಸ್ ಡಿರೇಂಜ್ಡ್ LFT RFT ಆಗಿದೆ ಕಿಡ್ನಿ ಎಲ್ಲ BP ಫಾಲ್ ಆಗಿದೆ ಮತ್ತೆ ಪ್ಲೇಟ್ಲೆಟ್ಸ್ ಎಲ್ಲ ಡೌನ್ ಆಗಿದೆ ಸರ್ ಸೊ ಅದು ಯೂಶಲಿ ಅಷ್ಟು ರ್ಯಾಪಿಡ್ ಆಗಿ ಟೋಟಲ್ ಕೌಂಟ್ 4 ಇಂದ 11 ಅದನ್ನು ಜಾಸ್ತಿ ಆಗ್ತಾ ಇತ್ತು ಒನ್ ಡೇ ಆದ್ಮೇಲೆ ಅಲ್ಲ ಒನ್ ಡೇನಲ್ಲೇ ಕ್ರಿಯಾಟಿನ್ ಅಷ್ಟು ಬೇಗ ಇನ್ಕ್ರೀಸ್ ಆಯ್ತು ಎಷ್ಟಾಗಿತ್ತು ಕ್ರಿಯಾಟಿನ್ 5 ಲಿವರ್ ಅಟ್ಯಾಕ್ ಆದ ತಕ್ಷಣ ಜಾಂಡೀಸ್ ನ್ಯಾಚುರಲ್ ಲಿವರ್ ಕಿಡ್ನಿ ಒನ್ ಡೇನಲ್ಲೇ ಈ ಮೆಡಿಸಿನ್ ಕೊಟ್ಟ ಮೇಲೆ ನಮಗೆ ಗೊತ್ತಿಲ್ಲದಂಗೆ ಎಲ್ಲರಿಗೂ ಯೂಸ್ ಮಾಡಿದ್ವಿ ಎಲ್ಲ ಪೋಸ್ಟ್ ಆಪರೇಟಿವ್ ಪೇಷಂಟ್ಸ್ ನಾವು ರಿಂಗಲ್ ಅಟ್ಯಾಕ್ ಯೂಸ್ ಮಾಡ್ತೀವಿ ಅದೇ ತರ ಎಲ್ಲರಿಗೂ ಯೂಸ್ ಮಾಡ್ತೀವಿ Not all are showing the same picture. Selected 7 patients presented with same. 3 ಜನ ಬಹಳ ಬ್ಯಾಡ್ ಆದ್ರು ಸರ್ ಮಿಕ್ಕಿದ ಆಲ್ ರಿಕವರ್ಡ್ ಅಂಡ್ ಡಿಸ್ಚಾರ್ಜ್ ಸರ್ ಅಲ್ಲ ಬಟ್ ಅವ್ರಿಗೂ ರಿಯಾಕ್ಷನ್ ಆಗಿದೆ